ಕನ್ನಡವನ್ನ ನಾಮಫಲಕದಲ್ಲಿ ಬಳಸಿದ್ರೆ ನಮ್ಮ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಬನ್ನಿ ಕನ್ನಡಿಗರೇ, ಹೇಳಿ, ಎದ್ದೇಳಿ. ರೈಲುಗಳು ನಮ್ಮದೇ, ಬಸ್ಸುಗಳು ನಮ್ಮದೇ, ಎಲ್ಲವೂ ನಮ್ಮದೇ. ಅತ್ಯತ್ತಿ ಬನ್ನಿ. ಬೆಂಗಳೂರಿಗೆ ಬಂದು ಯಾವ ನಾಡದುರೆ ಕೆಂಪೇಗೌಡರು ಕಟ್ಟಂತ ಬೆಂಗಳೂರು ಕನ್ನಡಿಗರಿಂದ ಕೈತಪ್ಪಿ ಹೋಗ್ತಾ ಇದೆಯಲ್ಲ, ಆ ಬೆಂಗಳೂರನ್ನ ನಾವು ಉಳಿಸಿಕೊಳ್ಳಲೇಬೇಕಾಗಿದೆ. ಅದಕ್ಕಾಗಿ 27ನೇ ತಾರೀಕು ನಮ್ಮನ್ನ ಗುಂಡಿಟ್ಟು ಒಡೆದ್ರೂ ಚಿಂತೆ ಇಲ್ಲ. 31 ಜಿಲ್ಲೆ, 224 ವಿಧಾನಸಭಾ ಕ್ಷೇತ್ರದಿಂದ ಬನ್ನಿ. 26ನೇ ತಾರೀಕು ಹೊರಟು 27 ಬೆಳಗ್ಗೆ ಬನ್ನಿ. ಬೆಂಗಳೂರು ನಮ್ದಾಗ್ಬೇಕು, ಬೆಂಗಳೂರು ನಮ್ದಾಗ್ಬೇಕು, ಬೆಂಗಳೂರಿನ ಎಲ್ಲ ಉದ್ಯೋಗ ನಮ್ದಾಗ್ಬೇಕು, ಬೆಂಗಳೂರಿನ ಎಲ್ಲ ವ್ಯಾಪಾರ ನಮ್ದಾಗ್ಬೇಕು. ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ನಮ್ದಾಗ್ಬೇಕು. ಕನ್ನಡದ ಕುಲಕೋಟಿಗೆ ನಿಮ್ಮ ನಾರಾಯಣಗೌಡನ ಕೋಟಿ ಕೋಟಿ ನಮನಗಳು. ಹೇಳಿ, ಎದ್ದೇಳಿ ಕನ್ನಡಿಗರೇ. ನಿದ್ದೆಯ ಗದ್ದಿಗೆಯಿಂದ ಎದ್ದೆದ್ದು ಬನ್ನಿ. ಇದೇ 27ನೇ ತಾರೀಕು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರಸ್ತೆಯಲ್ಲಿರುವಂತ ಸಾದ್ರಳ್ಳಿ ಗೇಟಿನಿಂದ ಬೃಹತ್ ಕನ್ನಡದ ಆಂದೋಲನ. ಕನ್ನಡದ ನಾಮಫಲಕ ಕಡ್ಡಾಯ, ಕನ್ನಡದ ಮಕ್ಕಳಿಗೆ ಉದ್ಯೋಗ, ಕರ್ನಾಟಕದ ಎಲ್ಲ ಕೆಲಸಗಳು ಕನ್ನಡದಲ್ಲೇ ನಡೀಬೇಕು. ಯಾವ ರಾಜ್ಯ ಸರ್ಕಾರದ ಆದೇಶ, ಯಾವ ಮಹಾನಗರ ಪಾಲಿಕೆಯ ಆದೇಶ 100ಕ್ಕೆ 60ರಷ್ಟು ಕನ್ನಡ ಬಳಕೆ ಮಾಡಬೇಕು ನಾಮಫಲಕದಲ್ಲಿ ಇದೆ ಅನ್ನುವ ಕಾಯ್ದೆ ಇದೆಯೋ, ಹಾಗೆ ಎಲ್ಲ ಉದ್ಯಮಗಳಲ್ಲಿ 100ಕ್ಕೆ 85ರಿಂದ 90 ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅಂತ ಇದೆಯಲ್ಲ, ಅದನ್ನ ಜಾಗೃತಿ ಮೂಡಿಸಲಿಕ್ಕೋಸ್ಕರ, ಎಚ್ಚರಿಸಿಗೋಸ್ಕರ ಯಾವ ಭಾಷೆಯ ಅಲ್ಪಸಂಖ್ಯಾತರು, ಯಾವ ಹಿಂದಿಯ ಗುಲಾಮರು, ಹಿಂದಿಯ ರಾಜ್ಯಗಳಿಂದ ಬಂದಂತ ಪುಂಡ್ರು ಪೋಖ್ರಿಗಳು ನಮ್ಮ ಬದುಕನ್ನು ಕಿತ್ಕೊಂಡಿದ್ದಾರೆ, ನಮ್ಮ ಭಾಷೆಯ ಮೇಲೆ ಸವಾರಿಯನ್ನ ಮಾಡ್ತಾ ಇದ್ದಾರೆ. ಕನ್ನಡವನ್ನ ನಾಮಫಲಕದಲ್ಲಿ ಬಳಸಿದ್ರೆ ನಮ್ಮ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಇಂಥ ದುರಾಂಕಾರದ ವರ್ತನೆಯ ದುಷ್ಟಕೂಟವನ್ನ ನಾವು ಮಟ್ಟ ಹಾಕಲೇಬೇಕಾಗಿದೆ. ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅನ್ನುವ ಕೂಗು ಎಲ್ಲೆಲ್ಲೂ ಕೇಳಿ ಬರಬೇಕಾಗಿದೆ. ಬನ್ನಿ ಕನ್ನಡಿಗರೇ, ಹೇಳಿ, ಎದ್ದೇಳಿ. ರೈಲುಗಳು ನಮ್ಮದೇ, ಬಸ್ಸುಗಳು ನಮ್ಮದೇ, ಎಲ್ಲವೂ ನಮ್ಮದೇ. ಅತ್ಯತ್ತಿ ಬನ್ನಿ. ಬೆಂಗಳೂರಿಗೆ ಬಂದು ಯಾವ ನಾಡದುರೆ ಕೆಂಪೇಗೌಡರು ಕಟ್ಟಂತ ಬೆಂಗಳೂರು ಕನ್ನಡಿಗರಿಂದ ಕೈತಪ್ಪಿ ಹೋಗ್ತಾ ಇದೆಯಲ್ಲ, ಆ ಬೆಂಗಳೂರನ್ನ ನಾವು ಉಳಿಸಿಕೊಳ್ಳಲೇಬೇಕಾಗಿದೆ. ಅದಕ್ಕಾಗಿ 27ನೇ ತಾರೀಕು ನಾವೆಲ್ಲ ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ, ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರೂ ಚಿಂತೆ ಇಲ್ಲ, ನಮ್ಮನ್ನ ಗುಂಡಿಟ್ಟು ಒಡೆದ್ರೂ ಚಿಂತೆ ಇಲ್ಲ. ಕನ್ನಡಕ್ಕಾಗಿ, ಕನ್ನಡದ ಮಕ್ಕಳ ಭವಿಷ್ಯಕ್ಕಾಗಿ, ಕನ್ನಡದ ನುಡಿಗಾಗಿ ಎಲ್ಲ ತ್ಯಾಗಕ್ಕೂ ನಾವು ಸಿದ್ಧವಿದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆಯ ಲಕ್ಷ ಕಾರ್ಯಕರ್ತರು ನೀವು 31 ಜಿಲ್ಲೆ 224 ವಿಧಾನಸಭಾ ಕ್ಷೇತ್ರದಿಂದ ಬನ್ನಿ. 26ನೇ ತಾರೀಕು ಹೊರಟು 27 ಬೆಳಗ್ಗೆ ಬನ್ನಿ. ಬೆಂಗಳೂರು ನಮ್ದಾಗ್ಬೇಕು, ಬೆಂಗಳೂರು ನಮ್ದಾಗ್ಬೇಕು, ಬೆಂಗಳೂರಿನ ಎಲ್ಲ ಉದ್ಯೋಗ ನಮ್ದಾಗ್ಬೇಕು, ಬೆಂಗಳೂರಿನ ಎಲ್ಲ ವ್ಯಾಪಾರ ನಮ್ದಾಗ್ಬೇಕು. ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ನಮ್ದಾಗ್ಬೇಕು, ಇಡೀ ಕರ್ನಾಟಕ ನಮ್ದಾಗ್ಬೇಕು. ಇವತ್ತು ಒಂದು ಹೋಬಳಿಗೆ ಹೋದ್ರೆ ಹಾರ್ಡ್ವೇರ್ ಮಾರ್ವಾಡಿ, ಬೆಳ್ಳಿ ಚಿನ್ನ ಮಾರ್ವಾಡಿ, ಬಟ್ಟೆ ಅಂಗಡಿ ಮಾರ್ವಾಡಿ, ಯಾವುದೇ ಫೈನಾನ್ಸ್ ಮಾರ್ವಾಡಿ, ಸಿಂಧಿ, ಗುಜರಾತಿ, ಇಂಥದೆಲ್ಲವೂ ನಶಿಸಿ ಹೋಗಬೇಕು. ಮತ್ತೆ ಕನ್ನಡಿಗರ ಕೈಯಲ್ಲಿ ಈ ಎಲ್ಲ ವ್ಯಾಪಾರ ಉಳಿಬೇಕು, ವ್ಯವಹಾರ ಉಳಿಬೇಕು. ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ, ಮಾಲುಗಳಲ್ಲಿ ಎಲ್ಲದರಲ್ಲೂ 100ಕ್ಕೆ 60-70 ಭಾಗ ಕನ್ನಡವಾಗಬೇಕು. ಇಡೀ ರಾಜ್ಯ ಕನ್ನಡೀಕರಣ ಆಗಬೇಕು. ಅಲ್ಲಿವರೆಗೂ ನಿದ್ದೆ ಮಾಡೋಂಗಿಲ್ಲ, ಅಲ್ಲಿವರೆಗೂ ನಿದ್ದೆ ಮಾಡೋಂಗಿಲ್ಲ. ಹೇಳಿ, ಎದ್ದೇಳಿ, ಆಜ್ಞೆ ಮಾಡೋ
ಐಗುಳೆಲ್ಲ ದೇವರೇ ಆಗ್ಲಿ ಎಲ್ಲ. ಕನ್ನಡದ ಸುದ್ದಿಗೆ ಏನಾದ್ರೂ ಬಂದ್ರೆ ಮಾನ ಉಳ್ಸಕ್ಕಿಲ್ಲ ಅನ್ನುವ ಮಾತನ್ನ ಹೇಳಬೇಕಾಗುತ್ತೆ. ಪುಟ್ಟಪ್ಪನವರು ಒಂದು ಮಾತು ಹೇಳ್ತಾರೆ, ಕುವೆಂಪು ಕನ್ನಡದ ವಿಚಾರದಲ್ಲಿ, ನಾಡು ನುಡಿಯ ವಿಚಾರದಲ್ಲಿ ನಾನು ಯುದ್ಧ ಟ್ಯಾಂಕರ್ ಇದ್ದಾಗೆ, ಅಡ್ಡಿ ಬರಬೇಡ್ರಿ ಅಪ್ಪಚ್ಚಿ ಆಗ್ಬಿಡ್ತೀರಾ ಅನ್ನೋ ಮಾತೇನಿದೆ ಅದು 27ಕ್ಕೆ ನಾವು ತೋರ್ಸೋಣ. ಬನ್ನಿ, ಎದ್ದೆದ್ದು ಬನ್ನಿ ಕನ್ನಡಿಗರೇ.